ಎಲ್ಲರಿಗೂ ನಮಸ್ಕಾರ. ಮಿತ್ರ ಸೋನು ಕಥಾಲೋಕಕ್ಕೆ ಸ್ವಾಗತ. ಅಗ್ನಿಸಾಕ್ಷಿ ಸಂಚಿಕೆ 6. ಸೂರ್ಯ ಹಾಗೂ ಅವನ ಫ್ರೆಂಡ್ಸ್ ಎಲ್ಲರೂ ಒಂದು ಹೋಟೆಲಲ್ಲಿ ಊಟ ಮಾಡ್ತಿದ್ರು. ಸೂರ್ಯ, ಸಾಕ್ಷಿಗೆ ಪ್ರಪೋಸ್ ಯಾವಾಗ ಮಾಡ್ತೀಯಾ ಅಂತ ವಿನಯ್ ಕೇಳಿದ. ಅದಕ್ಕೆ ಸೂರ್ಯ, ಮಾಡ್ತೀನಿ ಕಣೋ, ಸಾಕ್ಷಿ ಒಪ್ಕೋತಾಳೆ ಅಲ್ವಾ? ಒಪ್ಪಿಲ್ಲ ಅಂದರೆ ಒಪ್ಪಿಸ್ತೀನಿ ಕಣೋ, ಬಲವಂತ ಮಾಡಲ್ಲ ಅವಳಿಗೆ. ಯಾವಾಗ ನಾನಿಷ್ಟ ಆಗ್ತೀನೋ ಆವಾಗಲೇ ಒಪ್ಪಲಿ, ನಾನೇನು ಫೋರ್ಸ್ ಮಾಡಲ್ಲ ಅಂದನು. ಅದಕ್ಕೆ ಭರತ್, ಸೂರ್ಯ, ನಿನ್ನಂಥ ಹುಡುಗ ಸಿಗೋಕೆ ಸಾಕ್ಷಿ ಪುಣ್ಯ ಮಾಡಿದ್ಲು ಕಣೋ, ಯೋಚನೆ ಮಾಡಬೇಡ, ಸಾಕ್ಷಿ ಒಪ್ಪಿಕೊಂಡೇ ಒಪ್ಕೋತಾಳೆ. ಥ್ಯಾಂಕ್ಸ್ ಕಣೋ, ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅಲ್ವಾ, ಅದೇ ಖುಷಿ ನನಗೆ. ಸರಿ ಕಣೋ, ಲೇಟ್ ಆಯಿತು, ಹೊರಡೋಣ ಅಂತ ಎಲ್ಲರೂ ಮನೆ ಹತ್ತ ಹೋದರು. ಅಗ್ನಿ ನೈಟಲ್ಲಿ ಆಫೀಸಿಗೆ ಬಂದನು. ಪನಿಷ್ಮೆಂಟ್ ಕೊಟ್ಟಿದ್ದ ಹುಡುಗರು ಕೆಲಸ ಮಾಡ್ತಿದ್ರು. ಅಗ್ನಿ ಬಂದಿದ್ದ ಕಂಡು ಹುಡುಗರು ಎದ್ದು ನಿಂತರು. ಅಗ್ನಿ ಎಲ್ಲರನ್ನು ನೋಡಿ, ನೀವೆಲ್ಲ ಊಟ ಮಾಡಿದ್ದೀರಾ ಅಂದನು. ಹುಡುಗರು ಅವನ ಮಾತಿಗೆ ಹೆದರಿ, ಅದು ಸರ್, ಆಮೇಲೆ ಮಾಡ್ತೀವಿ ಅಂದರು. ಅದಕ್ಕೆ ಅಗ್ನಿ, ಮೊದಲು ಊಟ ಮಾಡಿ ಆಮೇಲೆ ವರ್ಕ್ ಮಾಡಿ ಅಂತ ಹೇಳಿ ರಿಟರ್ನ್ ಮನೆಗೆ ಹೋದನು. ಮನೆಗೆ ಬಂದ ಅಗ್ನಿ ಸೀದಾ ತಾಯಿ ಹತ್ರ ಹೋದನು. ಶಾಂತಲಾ ಯೋಚನೆ ಮಾಡುತ್ತಾ ಕೂತಿದ್ರು. ಮಾಮ್, ಏನಾಯಿತು ನಿಮಗೆ? ಏನಿಲ್ಲ ಅಗ್ನಿ, ಇವಾಗ ಬಂದ್ಯಾ, ಊಟ ಮಾಡ್ದಾ? ಮಾಮ್, ನನ್ನ ಬಗ್ಗೆ ಬಿಡಿ, ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಹೇಳಿ. ಅದಕ್ಕೆ ಶಾಂತಲಾ, ಮಧ್ಯಾಹ್ನ ನಿಧಿ ಬಂದಿದ್ಲು ಕಣೋ ಅಂದರು. ಅದಕ್ಕೆ ಅಗ್ನಿ, ವಾಟ್, ನಿಧಿ ಬಂದಿದ್ಲಾ? ಯಾಕೆ, ಏನಂತೆ? ಅಗ್ನಿ ಮಾತಿಗೆ ಶಾಂತಲಾ, ಅದೇ ಕಣೋ, ನೀನವಳನ್ನು ಮದುವೆ ಆಗಬೇಕಂತೆ, ಅದನ್ನೇ ಕೇಳೋಕೆ ಬಂದಿದ್ಲು. ಅಗ್ನಿಗೆ ಕೋಪ ಬಂತು ಮತ್ತೆ. ಮಾಮ್, ಅವಳಿಗೆ ಕೊಟ್ಟಿರೋ ಏಟು ಸಾಕಾಗಿಲ್ಲ ಅನಿಸುತ್ತೆ, ಮತ್ತೆ ಬರಲಿ, ಆವಾಗ ಇದೆ ಅವಳಿಗೆ. ಮದುವೆ ಅಂತೆ ಮದುವೆ, ಅವಳನ್ನು ನಾನು ಮದುವೆ ಆಗಬೇಕಾ? ಅವಳನ್ನೇ ಅಲ್ಲ, ಬೇರೆ ಯಾರನ್ನೂ ಮದುವೆ ಆಗಲ್ಲ. ಸರಿ ಮಾಮ್, ನೀವು ಮಲಗಿ, ಗುಡ್ ನೈಟ್ ಅಂತ ಹೇಳಿ ರೂಮಿಗೆ ಹೋದನು. ಫ್ರೆಶ್ ಆಗಿ ಅಗ್ನಿಗೆ ಅದ್ಯಾಕೋ ಪದೇ ಪದೇ ಸಾಕ್ಷಿ ನೆನಪಾಗ್ತಿದ್ಲು. ಆ ಬಜಾರಿ ಯಾಕೆ ನನಗೆ ನೆನಪಾಗ್ತಿದ್ದಾಳೆ? ಅಗ್ನಿ, ಈ ಹುಡುಗಿರೆಲ್ಲ ಊಸರವಳ್ಳಿ ಥರ, ಎಲ್ಲಿ ಯಾವನ ಹತ್ರ ದುಡ್ಡಿರುತ್ತೋ ಅಲ್ಲಿ ಜಂಪ್ ಆಗ್ತಾರೆ. ಇನ್ನು ಆ ಬಜಾರಿನ ಲವ್ ಮಾಡ್ತಿರೋ ಅವನ ಕತೆ ಏನಾಗುತ್ತೋ ಏನೋ ಅಂದುಕೊಂಡು ನಿದ್ದೆ ಮಾಡಿದ. ಈ ಕಡೆ ಸಾಕ್ಷಿ ಕೂಡ ಊಟ ಮಾಡಿ ಮಲಗಿಬಿಟ್ಟಳು. ಮುಂಜಾನೆ ಅಗ್ನಿಗೆ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ ಇತ್ತು. ಅವನು ಎದ್ದು ಅವನ ದಿನಚರಿ ಎಲ್ಲ ಮುಗಿಸಿಕೊಂಡು ಕಾರಲ್ಲಿ ಹೊರಟ. ಮೀಟಿಂಗ್ ಒಂದು ಹೋಟೆಲಲ್ಲಿ ಇದ್ದ ಕಾರಣ ಅಗ್ನಿ ಬೇಗನೆ ಹೋಟೆಲ್ ಹತ್ರ ತಲುಪಿದ. ಅದೇ ಹೋಟೆಲ್ಗೆ ಸಾಕ್ಷಿ ಕೂಡ ಬಂದಳು. ಮೀಟಿಂಗ್ ಇದ್ದಿದ್ದು ಬೇರೆ ಯಾರಿಗೂ ಅಲ್ಲ, ಸಾಕ್ಷಿ ಕೆಲಸ ಮಾಡ್ತಿರೋ ಕಂಪನಿ ಜೊತೆನೇ ಅಗ್ನಿಗೆ ಮೀಟಿಂಗ್ ಇತ್ತು. ಸಾಕ್ಷಿ, ಅವಳ ಫ್ರೆಂಡ್ ಪವಿತ್ರ, ಸೂರ್ಯ, ಭರತ್, ವಿನಯ್ ಎಲ್ಲ ಹೋಗಿದ್ರು. ಅಗ್ನಿ ಹೋಟೆಲ್ ತಲುಪಿ ಒಂದು ಕಾಲ್ ಅಟೆಂಡ್ ಮಾಡ್ತಿದ್ದ. ಇಲ್ಲಿ ಎಲ್ಲರೂ ಅಗ್ನಿಗೆ ಕಾಯ್ತಾ ಇದ್ರು. ಸಾಕ್ಷಿಗೆ ಹಸಿವಾಗಿ ಪವಿತ್ರ ಹತ್ರ, ಪವಿ, ಕೆಳಗೆ ಏನಾದ್ರು ತಿನ್ಕೊಂಡು ಬರ್ತೀನಿ ಕಣೆ, ಅವನ್ ಯಾವನೋ ಬರೋದು ಲೇಟ್ ಆಗುತ್ತೋ ಏನೋ ಅಂದ್ಲು. ಪವಿ ಕೂಡ, ಸರಿ ಕಣೆ, ಬೇಗ ಹೋಗಿ ತಿನ್ಕೊಂಡು ಬಾ ಅಂತ ಕಳಿಸಿದ್ಲು. ಸಾಕ್ಷಿ ಲಿಫ್ಟ್ ಹತ್ರ ಹೋದಳು. ಅದೇ ಸಮಯಕ್ಕೆ ಅಗ್ನಿ ಕೂಡ ಮಾತಾಡುತ್ತಾ ಬರ್ತಿದ್ದ. ಅರೆ, ಈ ಲಿಫ್ಟ್ ಏನು ಓಪನ್ ಆಗ್ತಿಲ್ಲ, ಹಸಿವು ಬೇರೆ ಆಗ್ತಿದೆ, ಓಡೋಗಿ ಬೇಗ ತಿಂದು ಬರ್ತೀನಿ ಅಂತ ಓಡೋಕೆ ಶುರು ಮಾಡಿದ್ಲು. ಅವಳು ಹಾಕಿದ ಹೀಲ್ಸ್ ಚಪ್ಪಲಿಗೆ ಜಾರಿ ಬರುತ್ತಿದ್ದ ಅಗ್ನಿ ಮೇಲೆ ಬಿದ್ದು ಬಿಟ್ಟಳು. ಸಾಕ್ಷಿ ಅವನ ಮೇಲೆ ಬಿದ್ದ ರಭಸಕ್ಕೆ ಅಗ್ನಿ ತುಟಿಗೆ ಚುಂಬಿಸಿ ಬಿಟ್ಟಳು. ಅಗ್ನಿ ಕಣ್ಣುಗಳು ಅರಳಿದವು. ಸಾಕ್ಷಿಗೆ ಅಂತೂ ಶಾಕ್ ಆಗೋಯ್ತು.
ಅವಳು ಹಾಕಿದ್ದ ಪಿಂಕ್ ಲಿಪ್ಸ್ಟಿಕ್ ಅಗ್ನಿ ತುಟಿ ಮೇಲೆ ಇತ್ತು. ಇಬ್ಬರಿಗೂ ಒಂದು ಸರಿ ಕರೆಂಟ್ ಹೊಡೆದ ಅನುಭವ. ಅಗ್ನಿ ಅಂತೂ ಬಿಡದೆ ಅವಳನ್ನೇ ನೋಡುತ್ತಿದ್ದ. ತುಂಬಾ ವರ್ಷಗಳ ನಂತರ ಒಂದು ಹುಡುಗಿಯ ಸನಿಹ ಸ್ಪರ್ಶ ಅಗ್ನಿ ಮನಸ್ಸಲ್ಲಿ ಮತ್ತೆ ಕೋಲಾಹಲ ಎಬ್ಬಿಸಿತು. ಸಾಕ್ಷಿ ತಟ್ಟನೆ ಎದ್ದು ಬಟ್ಟೆ ಎಲ್ಲ ಸರಿ ಮಾಡಿಕೊಂಡು, ಹೇ ರಾಕ್ಷಸ, ಕಣ್ಣು ಕಾಣಲ್ವಾ ನಿಂಗೆ ಅಂತ ಗದರಿದಳು. ಅಗ್ನಿ ಅವಳ ಮಾತಿಗೆ ತುಟಿ ಒರೆಸಿಕೊಂಡು, ಇಡಿಯಟ್, ನಿಂಗೆ ಕಣ್ಣು ಕಾಣಲ್ವಾ? ಸ್ವಲ್ಪನೂ ಸೆನ್ಸ್ ಇಲ್ವಾ ನಿಂಗೆ? ಸ್ಟುಪಿಡ್, ಈ ಅಗ್ನಿ ಮೇಲೆ ಬೀಳ್ತೀಯಾ? ಇನ್ನ ನಾನೆಷ್ಟು ಸಲ ಸ್ನಾನ ಮಾಡಬೇಕೋ ಏನೋ ಅಂತ ಹೇಳಿದ. ಓಹೋ, ನಾನೇನು ಬೇಕು ಅಂತ ಬಿದ್ದಿಲ್ಲ, ಕಾಲು ಜಾರಿ ಬಿದ್ದಿತ್ತು. ನೀನ್ಯಾಕೆ ಅಡ್ಡ ಬರಬೇಕಿತ್ತು? ಅದ್ಕೆ ಅಗ್ನಿ, ಲುಕ್, ನಾನು ಎಲ್ಲಿಗಾದ್ರೂ ಬರ್ತೀನಿ ಹೋಗ್ತೀನಿ, ಅದನ್ನೆಲ್ಲ ಕೇಳೋಕೆ ನೀನ್ ಯಾರು? ನಿನ್ನ ಕೆಲಸ ಏನು ಅದನ್ನ ಮಾಡು. ಅದಕ್ಕೆ ಸಾಕ್ಷಿ, ಓಯ್, ನಾನು ಕೆಲಸದ ಮೇಲೇನೆ ಇಲ್ಲಿಗೆ ಬಂದಿದ್ದು. ಅದೆಲ್ಲಿ ಇರ್ತೀನೋ ಅಲ್ಲಿ ನೀನು ಇರಲೇಬೇಕು ಅಲ್ವಾ? ಓ, ನೀನು ನನ್ನ ಫಾಲೋ ಮಾಡ್ತಿದ್ಯಾ ಹೇಗೆ? ಅವಳ ಮಾತಿಗೆ ಅಗ್ನಿ ನಗುತ್ತಾ, ಏನು, ನಾನು ನಿನ್ನ ಫಾಲೋ ಮಾಡೋದಾ? ನಿನ್ನ ಮುಖ ಕನ್ನಡಿಯಲ್ಲಿ ನೋಡ್ಕೋ ಅಂದನು. ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬಂದನು. ಸೂರ್ಯ ಅಗ್ನಿನ ನೋಡಿ, ಸರ್ ನೀವು ಬನ್ನಿ ಸರ್, ನಿಮಗೆ ವೇಟ್ ಮಾಡ್ತಿದ್ದೀವಿ. ಸಾಕ್ಷಿ, ಸರ್ ಹತ್ರ ಏನು ಮಾತಾಡ್ತಾ ಇದ್ದೆ ಅಂದನು. ಸಾಕ್ಷಿ ಶಾಕ್ ಆಗಿ, ಏನು, ಇವನ ಜೊತೆನಾ ನಾವು ಮೀಟಿಂಗ್ ಅಂತ ಬಂದಿರೋದು ಅಂತ ಮನಸ್ಸಲ್ಲಿ ಅಂದುಕೊಂಡ್ಳು. ಅಗ್ನಿ ಸೂರ್ಯಗೆ ಕೈ ಕೊಟ್ಟ. ಹಾಯ್, ಐ ಆಮ್ ಅಂತ ಹೇಳೋಷ್ಟರಲ್ಲಿ ಸೂರ್ಯನೇ, ಗೊತ್ತು ಸರ್, ಅಗ್ನಿ ಪುರೋಹಿತ್. ನೀವು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಬನ್ನಿ ಸರ್ ಅಂತ ಅಲ್ಲಿಂದ ಕರೆದುಕೊಂಡು ಹೋದ. ಸಾಕ್ಷಿ ಇನ್ನ ನಿಂತಿದ್ದ ಜಾಗದಲ್ಲಿ ಇದ್ದಳು. ಹೋಗುತ್ತಿದ್ದ ಅಗ್ನಿ ಹಿಂದೆ ತಿರುಗಿ ಸಾಕ್ಷಿಗೆ ಕಣ್ಣು ಹೊಡೆದನು. ಸಾಕ್ಷಿ ಅವನ ನಡೆಗೆ ಆ ಅಂತ ಕಣ್ಣರಳಿಸಿದಳು. ಅಗ್ನಿ ಇಷ್ಟೊಂದು ಚೇಂಜ್ ಆಗಿದಾನಾ? ಮುಂದುವರಿಯುವುದು. ನಮ್ಮ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.